ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಲೆಮಾರಿ ವಾಹಿನಿಗೆ ಸ್ವಾಗತ. ಆತ್ಮಾಪುರ, ಕೊಲ್ಲಾಪುರ, ಪಂಡ್ರಾಪುರದ 2 ದಿನದ ಪ್ರವಾಸದಲ್ಲಿ ಮೊದಲಿಗೆ ಅಕ್ಕೋಳವನ್ನು ನೋಡಿಕೊಂಡು ಅಪ್ಪಾಚಿವಾಡಿಗೆ ಹೋಗಿ ಆತ್ಮಾಪುರವನ್ನು ನೋಡಿಕೊಂಡು ಈಗ ನಾವು ಹೊರಟಿರೋದು ಕೊಲ್ಲಾಪುರದ ಕಡೆಗೆ. ಕರ್ನಾಟಕದ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರ ರಾಜ್ಯದ ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಕೊಲ್ಲಾಪುರ ಆತ್ಮಾಪುರದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಕೊಲ್ಲಾಪುರ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವ ಆ ಒಂದು ಹೆಸರೇ ಮಹಾಲಕ್ಷ್ಮಿ. ಹೌದು, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯದಿಂದ ಹೆಚ್ಚು ಪ್ರಸಿದ್ಧವಾಗಿದೆ. ನಾವು ಕೊಲ್ಲಾಪುರ ರೀಚ್ ಆಗೋಷ್ಟರಲ್ಲಿ ಸಂಜೆ 3:30 ಆಗಿತ್ತು. ನಾವೀಗ ಕಾರಿಂದ ಇಳಿದು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪವಿತ್ರವಾದ ಈ ಹಿಂದೂ ನೆಲದಲ್ಲಿ ಪ್ರತಿಯೊಂದು ಊರಿನ ಹೆಸರಿನ ಹಿಂದೆ ಒಂದು ಕತೆ ಇದ್ದೇ ಇರುತ್ತೆ. ಹಾಗೆಯೇ ಈ ಕೊಲ್ಲಾಪುರ ಹೆಸರಿನ ಹಿಂದೆ ಒಬ್ಬ ಅಸುರನ ಕತೆ, ದೇವಿಯ ಯುದ್ಧ ಮತ್ತು ಒಂದು ಆಶ್ಚರ್ಯಕರ ವಾಗ್ದಾನವಿದೆ. ಬನ್ನಿ ದೇವಾಲಯಕ್ಕೆ ಹೋಗ್ತಾ ಆ ಕಥೆಯನ್ನು ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಕರವೀರಪುರ ಎಂದು ಕರೆಯಲಾಗುತ್ತಿದ್ದ ಈ ಪ್ರದೇಶವನ್ನು ಕೊಲ್ಲಾಸುರ ಎಂಬ ಅಸುರನು ಆಳ್ವಿಕೆ ಮಾಡುತ್ತಿದ್ದನಂತೆ. ಆತ ತುಂಬ ಶಕ್ತಿಶಾಲಿಯಾಗಿದ್ದರೂ ಕೂಡ ಜನರನ್ನು ಬಹಳವಾಗಿ ಪೀಡಿಸುತ್ತಿದ್ದನಂತೆ. ಅವನ ಕಿರುಕುಳದಿಂದ ಭಯಭೀತರಾದಂತಹ ಜನರೆಲ್ಲರೂ ದೇವರ ಬಳಿ ಬಂದು, ದೇವಿ ನಮ್ಮನ್ನು ಈ ಅಸುರನಿಂದ ರಕ್ಷಿಸು ಎಂದು ಬೇಡಿಕೊಳ್ಳಲು ದೇವಿಯು ಮಹಾಲಕ್ಷ್ಮಿಯಾಗಿ ಅವತರಿಸಲು ಕೊಲ್ಲಾಸುರ ಮತ್ತು ದೇವಿಯ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಕೊನೆಯಲ್ಲಿ ದೇವಿಯ ಶಕ್ತಿಯನ್ನು ಎದುರಿಸಲಾಗದೆ ಕೊಲ್ಲಾಸುರ ಸೋತು ಸಾಯುವ ಮುನ್ನ ದೇವಿಗೆ ಶರಣಾಗತನಾಗಿ, ಅಮ್ಮ ನನ್ನದೊಂದು ಬೇಡಿಕೆ, ಈ ಪ್ರದೇಶಕ್ಕೆ ನನ್ನ ಹೆಸರೇ ಇರಲಿ, ಜನರು ನನ್ನನ್ನು ನೆನಪಿಸಿಕೊಳ್ಳಲಿ ಎಂದು ದೇವಿಯನ್ನು ಬೇಡಿಕೊಳ್ಳುತ್ತಾನೆ. ಕೊಲ್ಲಾಸುರನ ಬೇಡಿಕೆಯಂತೆ ಆ ದಿನದಿಂದ ಈ ಪ್ರದೇಶವನ್ನು ಕೊಲ್ಲಾಸುರನ ಊರು ಕೊಲ್ಲಾಪುರ ಎಂದು ಕರೆಯಲಾಯಿತು. ನಾವೀಗ ಪಾದದರ್ಶನದ ಸಾಲಿಗೆ ಹೋಗ್ತಾ ಇದ್ದೀವಿ. ಈ ದೇವಾಲಯದಲ್ಲಿ ಪಾದದರ್ಶನ, ಮುಖದರ್ಶನ ಅಂತ 2 ಸಾಲಿರುತ್ತೆ. ಪಾದದರ್ಶನದ ಸಾಲಿನಲ್ಲಿ ಹೋದರೆ ಗರ್ಭಗುಡಿಯ ಒಳಗಡೆ ಹೋಗಿ ದೇವಿಯ ದರ್ಶನ ಮಾಡಬಹುದು. ಮುಖದರ್ಶನದ ಸಾಲಿನಲ್ಲಿ ಹೋದರೆ ದೂರದಿಂದ ದೇವಿಯ ಮುಖವನ್ನು ಮಾತ್ರ ನೋಡಬಹುದು. ನೋಡಿ, ದೇವಾಲಯದ ಈ ಒಂದು ಫಲಕದಲ್ಲಿ ಕನ್ನಡದಲ್ಲಿ ದೇವಿಯ ಶ್ಲೋಕವನ್ನು ಹಾಕಿದ್ದಾರೆ. ದೇವಿ ಭಾಗವತ ಮತ್ತು ಸ್ಕಂದ ಪುರಾಣದ ಪ್ರಕಾರ ಪ್ರಳಯ ಕಾಲದಲ್ಲಿ ದೇವಿಯು ಕೊಲ್ಲಾಪುರವನ್ನು ತನ್ನ ಕೈಯಲ್ಲಿ ಹಿಡಿದು ರಕ್ಷಿಸಿದಳಂತೆ. ಆದ್ದರಿಂದಲೇ ಈ ಕ್ಷೇತ್ರವನ್ನು ಕರವೀರಪುರ ಅಂತ ಕರೀತಾರೆ. ದೇವಿಯನ್ನು ಕರವೀರಪುರ ನಿವಾಸಿನಿ ಮಹಾಲಕ್ಷ್ಮಿ ಅಂತ ಕರೆಯಲಾಗತ್ತೆ. ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ಭೃಗು ಮಹರ್ಷಿ ವೈಕುಂಠಕ್ಕೆ ಬಂದಾಗ ವಿಷ್ಣು ಭೃಗು ಮಹರ್ಷಿ ಬಂದದ್ದನ್ನು ಗಮನಿಸದ ಕಾರಣ ಭೃಗು ಮಹರ್ಷಿ ಕೋಪಿಸಿಕೊಂಡು ತನ್ನ ಕಾಲಿನಿಂದ ವಿಷ್ಣುವಿನ ಎದೆಯ ಮೇಲೆ ಒದೆಯಲು ಲಕ್ಷ್ಮಿಯು ತಾನು ವಾಸಿಸುವ ವಕ್ಷಸ್ಥಳಕ್ಕೆ ಒಬ್ಬ ಮುನಿ ಕಾಲಿನಿಂದ ಒದ್ದರಲ್ಲ ಎಂದು ಕೋಪಿಸಿಕೊಂಡು ಮಹಾಲಕ್ಷ್ಮಿ ವೈಕುಂಠವನ್ನು ತೊರೆದು ಈ ಪ್ರಾಂತ್ಯಕ್ಕೆ ಬಂದು ಇಲ್ಲಿ ತಪಸ್ಸನ್ನು ಮಾಡಿ ನಂತರ ಇಲ್ಲಿಯೇ ಶಾಶ್ವತವಾಗಿ ನೆಲೆಸಿದರಂತೆ. ಆದ್ದರಿಂದಲೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿ ನಂತರದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿದರೆ ಮಾತ್ರ ತಿರುಪತಿ ಯಾತ್ರೆ ಸಂಪೂರ್ಣವಾಗುತ್ತದೆ ಎನ್ನುವುದು ಕೆಲವರ ನಂಬಿಕೆ. ಮತ್ತೊಂದು ಕಥೆಯ ಪ್ರಕಾರ ಅಗ್ನಿಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡಿಕೊಂಡ ಸತಿದೇಹವನ್ನು ಹೊತ್ತು ಶಿವ ಪ್ರಳಯ ತಾಂಡವವನ್ನು ಮಾಡಿದಾಗ ಸತಿದೇವಿಯ ದೇಹದ ಚೂರುಗಳು ಒಂದೊಂದು ಪ್ರದೇಶದಲ್ಲಿ ಬೀಳುತ್ತವೆ. ಆ ಸಮಯದಲ್ಲಿ ಸತಿದೇವಿಯ ಕಣ್ಣುಗಳು ಈ ಸ್ಥಳದಲ್ಲಿ ಬಿದ್ದು ದೇವಿ ಸ್ವಯಂಭೂವಾಗಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತೆ. ಆದ್ದರಿಂದಲೇ ಮುಖ್ಯವಾದ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಅಂದರೆ 18 ಶಕ್ತಿಪೀಠಗಳಲ್ಲಿ ಈ ಮಹಾಲಕ್ಷ್ಮಿ
ದೇವಾಲಯವು 7ನೇ ಶಕ್ತಿಪೀಠವಾಗಿದೆ. ನೋಡಿ, ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಪುಟ್ಟ ತಿರುಪತಿ ತಿಮ್ಮಪ್ಪನ ದೇವಾಲಯವಿದೆ. ಇಲ್ಲಿ ತಿಮ್ಮಪ್ಪನ ದರ್ಶನವನ್ನು ಮಾಡಿ ಅನಂತರ ಹೋಗಿ ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡಬೇಕು. ಬಹಳ ಹಿಂದೆ ಇಲ್ಲಿ ಒಂದು ಪುಟ್ಟ ಲಕ್ಷ್ಮಿಯ ಆಲಯವಿತ್ತಂತೆ. ಒಮ್ಮೆ ಕರ್ಣದೇವ್ ಎನ್ನುವ ರಾಜ ಕೊಂಕಣದಿಂದ ಕೊಲ್ಲಾಪುರಕ್ಕೆ ಬಂದಾಗ ಕಾಡಿನಲ್ಲಿದ್ದಂತಹ ಈ ದೇವಾಲಯವನ್ನು ನೋಡಿ ದೇವಾಲಯದ ಸುತ್ತ ಇದ್ದಂತಹ ಗಿಡಗಂಟೆಗಳನ್ನು ತೆಗೆಸಿ ದೇವಾಲಯವನ್ನು ಬೆಳಕಿಗೆ ತಂದರು ಎಂದು ಹೇಳಲಾಗುತ್ತೆ. ನಂತರದಲ್ಲಿ ಅನೇಕ ರಾಜಮನೆತನಗಳು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದರೆ 7ನೇ ಶತಮಾನದಲ್ಲಿ ಚಾಲುಕ್ಯ ರಾಜರು ಈ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರು ಎಂದು ಇತಿಹಾಸಕಾರರು ಹೇಳುತ್ತಾರೆ. ವಿಶಾಲವಾದ ಆವರಣದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಹೇಮಾಡ್ಪನ್ ಶೈಲಿಯಲ್ಲಿದ್ದು ಇದರ ಶಿಲ್ಪಕಲೆ ಅದ್ಭುತವಾಗಿದೆ. ಈ ದೇವಾಲಯಕ್ಕೆ ಪ್ರಮುಖವಾಗಿ 4 ದ್ವಾರಗಳಿವೆ. ಮುಖ್ಯ ದ್ವಾರ ಭವಾನಿ ಮಂಟಪದ ಕಡೆಯಿಂದ ಬಂದರೆ ಶಿವಾಜಿ ರಾಜವಾಡ ರಾಯಲ್ ಪ್ಯಾಲೇಸನ್ನು ನೋಡಬಹುದು. ಈ ಶಿವಾಜಿ ರಾಜವಾಡವನ್ನು ಶಿವಾಜಿಯ ಮಗ 2ನೇ ಶಿವಾಜಿ ನಿರ್ಮಾಣ ಮಾಡಿಸಿದರಂತೆ. ಈ ರಾಯಲ್ ಪ್ಯಾಲೇಸ್ನ ಒಳಗಡೆನೆ ಮಹಾಲಕ್ಷ್ಮಿ ದೇವಾಲಯ ಇರೋದು. ದೇವಾಲಯ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದ ರಾತ್ರಿ 10:30ವರೆಗೂ ಓಪನ್ ಇರುತ್ತೆ. ಆ ಸಮಯದಲ್ಲಿ ಬೆಳಗಿನ ಪೂಜೆಯಾದ ಕಾಕಡಾರತಿ ಇರುತ್ತೆ. ಆ ಸಮಯದಲ್ಲಿ ದೇವಿಯನ್ನು ಎಬ್ಬಿಸಿ ಮಂಗಳ ವಾದ್ಯಗಳ ನಡುವೆ ದೇವಿಗೆ ಆರತಿಯನ್ನು ಮಾಡಲಾಗುತ್ತದೆ. ಈ ಪೂಜೆಯನ್ನು ನೋಡುವುದೇ ತುಂಬ ಪುಣ್ಯಕರ ಎಂದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ. ಆದ್ದರಿಂದಲೇ ಆ ಸಮಯದಲ್ಲಿ ದೇವಾಲಯದಲ್ಲಿ ಹೆಚ್ಚಿನ ಜನ ಸೇರ್ತಾರಂತೆ. ನಿಮಗೆ ಸಾಧ್ಯವಾದರೆ ಬೆಳಗ್ಗೆ 5 ಗಂಟೆ ಪೂಜೆಯಲ್ಲಿ ಪಾಲ್ಗೊಳ್ಳಿ ಈ ಒಂದು ಕೊಲ್ಲಾಪುರಕ್ಕೆ ಬಂದಾಗ. ನೋಡಿ, ಮಹಾಕಾಳಿಯ ದರ್ಶನವನ್ನು ಮಾಡ್ಕೊಳ್ಳಿ. ದೇವಾಲಯದ ಒಳಭಾಗದಲ್ಲಿರುವ ಮಹಾಕಾಳಿಯ ಪುಟ್ಟ ಗುಡಿ. ಮಹಾಕಾಳಿಯ ದರ್ಶನ ಮಾಡಿಕೊಂಡು ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗಣೇಶನ ದರ್ಶನವನ್ನು ಮಾಡ್ಕೊಳ್ಳಿ. ದೇವಾಲಯದಲ್ಲಿ ದೇವಿಗೆ ಹಾಲು, ತುಪ್ಪ, ಚಂದನ ಮತ್ತು ಪುಷ್ಪಗಳಿಂದ ಅಭಿಷೇಕವನ್ನು ಮಾಡಿ ಸುಂದರವಾದ ಹೂಗಳು ಮತ್ತು ಆಭರಣಗಳಿಂದ ದೇವಿಯನ್ನು ಅಲಂಕರಿಸಲಾಗುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ದೇವಿಗೆ ಅನ್ನ, ಸಿಹಿ ಪದಾರ್ಥಗಳು ಮತ್ತು ವಿವಿಧ ಭೋಜನಗಳ ಮಹಾ ನೈವೇದ್ಯವನ್ನು ಮಾಡಲಾಗುತ್ತೆ. ಸಂಜೆಯ ಗೋಧೂಳಿಯ ಆರತಿ ಲಕ್ಷ್ಮಿಗೆ ವಿಶೇಷವಾಗಿದ್ದು ಆ ಸಮಯದಲ್ಲಿ ದೇವಾಲಯದಲ್ಲಿ ಭಕ್ತಿಭರಿತ ಆರತಿ ನಡೆಯುತ್ತದೆ. ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಈಗ ಗರ್ಭಗುಡಿಯ ಒಳಭಾಗಕ್ಕೆ ಬಂದಿದ್ದೀನಿ. ನೀವು ಕೂಡ ತಾಯಿ ಲಕ್ಷ್ಮಿಯ ದರ್ಶನವನ್ನು ಮಾಡಿಕೊಳ್ಳಿ. ಈ ದಿನ ದೇವಿಗೆ ಹಸಿರು ಬಾರ್ಡರ್ ಇರುವಂತಹ ಯೆಲ್ಲೋ ಕಲರ್ ಸೀರೆಯನ್ನು ಉಡಿಸಿದ್ದಾರೆ. ಗರ್ಭಗುಡಿಯ ಮುಂದೆ ನಿಂತು ಬಹಳ ಹತ್ತಿರದಿಂದ ದೇವಿಯ ದರ್ಶನ ಮಾಡೋದಿದೆಯಲ್ಲ, ಅದೊಂದು ಅದ್ಭುತ ರೋಮಾಂಚನ ಅಂತಾನೆ ಹೇಳ್ಬೋದು. ಮಹಾಕಾಳಿಯ ದರ್ಶನವಾದ ಮೇಲೆ ಮಹಾಲಕ್ಷ್ಮಿಯ ದರ್ಶನ, ಮಹಾಲಕ್ಷ್ಮಿಯ ದರ್ಶನವಾದ ಮೇಲೆ ಮಹಾಸರಸ್ವತಿಯ ದರ್ಶನ. ಮಹಾಸರಸ್ವತಿಯನ್ನು ದರ್ಶನ ಮಾಡ್ಕೊಳ್ಳಿ. ಗರ್ಭಗುಡಿಯಲ್ಲಿ ಎತ್ತರವಾದ ಪೀಠದ ಮೇಲೆ ವಿರಾಜಮಾನವಾಗಿರುವ ಮಹಾಲಕ್ಷ್ಮಿ ದೇವಿಯ ವಿಗ್ರಹವು ಕಪ್ಪು ಕಲ್ಲಿನಿಂದ ನಿರ್ಮಾಣವಾಗಿದ್ದು ಸುಮಾರು 3 ಅಡಿ ಎತ್ತರವಾಗಿದ್ದು 4 ಕೈಗಳಿಂದ ಕೂಡಿದೆ. ಶ್ರೀಮಂತಿಕೆಯ ಅಧಿದೇವತೆಯಾದ ಮಹಾಲಕ್ಷ್ಮಿಯು ವಜ್ರದಿಂದ ತಯಾರಾದ ಕಿರೀಟವನ್ನು ಧರಿಸಿ 4 ಕೈಗಳಲ್ಲಿ ಮಾತುಲಿಂಗ, ಗದ, ಕವಚ ಮತ್ತು ಪಾನಪಾತ್ರೆಯನ್ನು ಹಿಡಿದಿದ್ದಾಳೆ. ಗರ್ಭಗುಡಿಯ ಗೋಡೆಯ ಮೇಲೆ ಶ್ರೀಚಕ್ರವಿರುವುದು ಈ ದೇವಾಲಯದ ವಿಶೇಷತೆ. ದೇವಾಲಯ 5 ಗೋಪುರಗಳನ್ನು ಹೊಂದಿದ್ದು ಒಂದು ಗೋಪುರ ಮಧ್ಯದಲ್ಲಿದ್ದು ಅದರ ಸುತ್ತ 4 ಗೋಪುರಗಳಿವೆ. ಪೂರ್ವದ ಗೋಪುರ ಮಹಾಲಕ್ಷ್ಮಿ, ಮಧ್ಯದ ಗೋಪುರ ಕುಮಾರ ಮಂಟಪ,
ಪಶ್ಚಿಮದ ಗೋಪುರ ಗಣಪತಿ, ಉತ್ತರ ಮತ್ತು ದಕ್ಷಿಣದ ಗೋಪುರ ಮಹಾಕಾಳಿ ಮಹಾಸರಸ್ವತಿಯ ದೇವಾಲಯವಾಗಿದೆ. ಇಲ್ಲಿಗೆ ನಮ್ಮ ದರ್ಶನ ಕಂಪ್ಲೀಟ್ ಆಯಿತು. ದರ್ಶನಕ್ಕೆ ಸುಮಾರು 1 ಗಂಟೆಗಳ ಕಾಲ ನಾವು ಸಾಲಿನಲ್ಲಿ ನಿಂತಿದ್ವಿ. ಮೊದಲಿಗೆ ಇಲ್ಲಿ ಮಹಾಲಕ್ಷ್ಮಿ ದೇವಾಲಯ ಮಾತ್ರ ಇತ್ತಂತೆ. ನಂತರದಲ್ಲಿ ಮಹಾಕಾಳಿ ಮತ್ತು ಮಹಾಸರಸ್ವತಿ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತಂತೆ. ಒಮ್ಮೆ ಅಗಸ್ತ್ಯ ಮುನಿಗಳು ಶಿವನ ಬಳಿಗೆ ಬಂದು ಕಾಶಿಗೆ ಸರಿಸಮಾನವಾದ ಪುಣ್ಯಕ್ಷೇತ್ರ ಯಾವುದಾದರೂ ಇದ್ದರೆ ತೋರಿಸಿ ಎಂದು ಕೇಳಲು ಶಿವನು ಕೊಲ್ಲಾಪುರದ ಕಡೆ ತೋರಿಸಿದರಂತೆ. ಆದ್ದರಿಂದಲೇ ಕೊಲ್ಲಾಪುರಕ್ಕೆ ಭೇಟಿ ನೀಡಿದರೆ ಕಾಶಿಗೆ ಭೇಟಿ ನೀಡಿದ ಫಲ ಪ್ರಾಪ್ತಿಯಾಗುತ್ತದಂತೆ. ದೇವಾಲಯದ ಆವರಣದಲ್ಲಿ ಹಲವಾರು ಅಂಗಡಿಗಳಿದ್ದು ಪೂಜಾ ಸಾಮಗ್ರಿಗಳು ಮತ್ತು ದೇವಿಯ ಫೋಟೋಗಳು ಕೂಡ ಸಿಗುತ್ತೆ, ಬೇಕಾದರೆ ತಗೋಬಹುದು. ಅಲಂಕಾರ ಪ್ರಿಯನಾದ ಮಹಾವಿಷ್ಣುವಿನ ಧರ್ಮಪತ್ನಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಲು ಸೂರ್ಯದೇವನು ವರ್ಷದಲ್ಲಿ 2 ರಿಂದ 3 ಬಾರಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ಗರ್ಭಗುಡಿಯನ್ನು ಪ್ರವೇಶಿಸುತ್ತಾನಂತೆ. ನೋಡಿ, ಇಲ್ಲಿ ಮುಖದರ್ಶನ ಪ್ರವೇಶ ಅಂತ ಹಾಕಿದಾರಲ್ಲ, ಇಲ್ಲೋದ್ರೆ ದೂರದಿಂದ ದೇವಿಯ ಮುಖದರ್ಶನವನ್ನು ಮಾಡಬಹುದು. ಇಲ್ಲಿ ಅಷ್ಟು ಜನ ಇರೋದಿಲ್ಲ, ಕೇವಲ 5 ರಿಂದ 10 ನಿಮಿಷದಲ್ಲಿ ದೇವಿಯ ದರ್ಶನ ಮಾಡ್ಬೋದು. ನೋಡಿ, ಮುಖ ದರ್ಶನ ಆದರೆ ತುಂಬ ದೂರದಿಂದ ದರ್ಶನವನ್ನು ಮಾಡಬೇಕಾಗುತ್ತೆ. ವರ್ಷದಲ್ಲಿ 2 ರಿಂದ 3 ಬಾರಿ 3 ದಿನಗಳು ಸೂರ್ಯನ ಕಿರಣಗಳು ಸೂರ್ಯಾಸ್ತದ ಸಮಯದಲ್ಲಿ ಚಿಕ್ಕ ಕಿಟಕಿಯ ಮೂಲಕ ಸಾಗಿ ದೇವಿಯ ಮುಖವನ್ನು ಸ್ಪರ್ಶಿಸುತ್ತದಂತೆ. ಈ ಭವ್ಯ ದೃಶ್ಯವನ್ನು ನೋಡಲು ಆ ಸಮಯದಲ್ಲಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರಂತೆ. ದೇವಾಲಯದ ಆವರಣದಲ್ಲಿ ವೆಂಕಟೇಶ್ವರ, ನವಗ್ರಹ, ತುಳಜಾ ಭವಾನಿ, ಕಾಲಭೈರವ, ಸಿಂಹವಾಹಿನಿ, ರಾಧಾಕೃಷ್ಣರ ಪುಟ್ಟ ಗುಡಿಗಳಿವೆ. ದೇವ್ರ ದರ್ಶನ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲೇ 5 ಗಂಟೆ ಆಗಿತ್ತು. ದೇವಸ್ಥಾನದ ಸುತ್ತಮುತ್ತನೇ ಸಾಕಷ್ಟು ಅಂಗಡಿಗಳಿತ್ತು. ಅಲ್ಲೇ ನಮ್ಮ ಶಾಪಿಂಗನ್ನು ಮುಗಿಸ್ಕೊಂಡ್ವಿ. ಕೊಲ್ಲಾಪುರಕ್ಕೆ ಬಂದಮೇಲೆ ಕೊಲ್ಲಾಪುರ ಚಪ್ಪಲಿಗಳನ್ನ ತೊಗೊಳ್ದೇ ಇದ್ರಾಗತ್ತಾ, ಆದ್ದರಿಂದ ಎಲ್ಲರೂ ಒಂದೊಂದು ಜೊತೆ ಕೊಲ್ಲಾಪುರ ಸ್ಲಿಪ್ಪರನ್ನು ತೊಗೊಂಡ್ವಿ. ಮಹಾಲಕ್ಷ್ಮಿ ದೇವಾಲಯದ ದರ್ಶನವನ್ನು ಮುಗಿಸಿ ಹೊರಗಡೆ ಬಂದು ಕಾರ್ ಪಾರ್ಕಿಂಗ್ ಏರಿಯಾಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಪುಟ್ಟ ದೇವಾಲಯ ಇತ್ತು. ಇದು ಯಾವ ದೇವರಿರಬಹುದು ಅಂತ ನೋಡೋಣ ಅಂತ ಬಂದ್ವಿ. ಇದು ರಂಕಭೈರವ ದೇವಾಲಯ. ಬನ್ನಿ ಒಳಗಡೆ ಹೋಗಿ ರಂಕಭೈರವನ ದರ್ಶನವನ್ನು ಮಾಡ್ಕೊಂಡು ಬರೋಣ. ರಂಕಭೈರವನ ದರ್ಶನವನ್ನು ಮುಗಿಸಿ ಕಾರ್ ಪಾರ್ಕಿಂಗ್ ಹತ್ರ ಬರೋ ಅಷ್ಟರಲ್ಲೇ 6 ಗಂಟೆ ಆಗಿತ್ತು. ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಾ ಇತ್ತು. ಎದುರುಗಡೆ ಇದ್ದಂತಹ ಹೋಟೆಲ್ಗೆ ಹೋಗಿ ಪಾವ್ ಭಾಜಿಯನ್ನು ಆರ್ಡರ್ ಮಾಡಿದ್ವಿ. 1 ಪ್ಲೇಟ್ ಪಾವ್ ಭಾಜಿಗೆ 60 ರೂಪೀಸ್. ಇಲ್ಲಿ ಬೆಳಗಿನ ಟೈಮ್ ಇಡ್ಲಿ ದೋಸೆ ಸಿಗುತ್ತೆ. ಮಧ್ಯಾಹ್ನದಲ್ಲಿ ಸೌತ್ ಇಂಡಿಯನ್ ಫುಡ್ ಅಂತೂ ಸಿಗೋದಿಲ್ಲ. ಮಹಾರಾಷ್ಟ್ರೀಯನ್ ಥಾಲಿ ಸಿಗುತ್ತೆ. ಥಾಲಿಯಲ್ಲಿ ಪೂರಿ, ಸಾಗು ಅಥವಾ ಚಪಾತಿಯನ್ನು ಕೊಡ್ತಾರೆ. ರೈಸ್ ಒಂದು ಪುಟ್ಟ ಕಪ್ಪಲ್ಲಿ ಕೊಡ್ತಾರೆ, ಅದು ಫ್ರೈಡ್ ರೈಸ್. ಬಿಸಿ ಪಾವ್ ಭಾಜಿಯನ್ನು ತಿಂದು ಬಿಸಿ ಕಾಫಿಯನ್ನು ಕುಡಿದು ನಾವು ಹೊರಟಿದ್ದು ನರಸೋಬಾವಾಡಿಯ ಕಡೆಗೆ. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯಕ್ಕೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಬಂದರೆ ಬೇಗ ದರ್ಶನ ಆಗುತ್ತೆ. ನೀವೇನಾದರೂ ಬೆಂಗಳೂರಿನಿಂದ ಡೈರೆಕ್ಟ್ಗೆ ಕೊಲ್ಲಾಪುರಕ್ಕೆ ಮಾತ್ರ ಬಂದೋಗಬೇಕು ಅಂದ್ಕೊಂಡ್ರೆ ಬಸ್ ಅಥವಾ ಟ್ರೈನಲ್ಲಿ ಕೊಲ್ಲಾಪುರಕ್ಕೆ ಬರಬಹುದು. ಬೆಂಗಳೂರಿನಿಂದ ಕೊಲ್ಲಾಪುರಕ್ಕೆ ಡೈರೆಕ್ಟ್ ಬಸ್, ಟ್ರೈನ್ ಎರಡೂ ಇದೆ. ಟ್ರೈನಲ್ಲಿ ಬರಬೇಕು ಅಂದ್ಕೊಂಡ್ರೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಸಂಜೆ 3 ಗಂಟೆಗೆ ಹೊರಡುವ ಟ್ರೈನ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 3:40ಗೆ ಕೊಲ್ಲಾಪುರವನ್ನು ತಲುಪುತ್ತೆ. ಬಸ್ಸಲ್ಲಿ ಬರ್ತೀರಾ ಅಂದರೆ ರಾತ್ರಿ ಪ್ರಯಾಣಕ್ಕೆ ಬಸ್ಸನ್ನು ಬುಕ್ ಮಾಡ್ಕೊಳ್ಳಿ. ಕಾರಲ್ಲಿ ರಾತ್ರಿ ಪ್ರಯಾಣ ಮಾಡ್ತೀರಾ ಅಂದರೆ ರಾತ್ರಿ 10 ಗಂಟೆಗೆ ನೀವು ಬೆಂಗಳೂರನ್ನು ಬಿಟ್ಟರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಮಾರ್ಗವಾಗಿ ಕೊಲ್ಲಾಪುರವನ್ನು ತಲುಪಬಹುದು ಅರ್ಲಿ ಮಾರ್ನಿಂಗ್ಗೆ.
ಕೊಲ್ಲಾಪುರ ತಲುಪಿದ ನಂತರ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಅಥವಾ ಬಿಂದು ಚೌಕಲ್ಲಿ ರೂಮನ್ನು ಬುಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲೇ ರೂಮನ್ನು ಬುಕ್ ಮಾಡ್ಕೋತೀರಾ ಅಂದರೆ ಒಳ್ಳೆ ರೇಟಿಂಗ್ಸ್ ಇರುವಂತಹ ಹೋಟೆಲ್ಗಳನ್ನು ನೋಡಿ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಅಥವಾ ಬಿಂದು ಚೌಕಲ್ಲಿ ರೂಮನ್ನು ಬುಕ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ದೇವಾಲಯ ರೈಲ್ವೆ ಸ್ಟೇಷನ್ನಿಂದ 2 ಕಿಲೋಮೀಟರ್, ಬಸ್ ಸ್ಟೇಷನ್ನಿಂದ 3 ಕಿಲೋಮೀಟರ್, ಬಿಂದು ಚೌಕಿಂದ 200 ಮೀಟರ್ಸ್ ದೂರದಲ್ಲಿದೆ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಬೆಳಗಿನ ಜಾವ 5ರಿಂದ 7 ಗಂಟೆ ಒಳಗಡೆ ನೀವು ದರ್ಶನವನ್ನು ಮುಗಿಸ್ಕೊಳ್ಳಿ. ಆ ಟೈಮಲ್ಲಿ ಅಷ್ಟು ರಶ್ ಇರೋದಿಲ್ಲ. ಮಹಾಲಕ್ಷ್ಮಿ ದೇವಿಯ ದರ್ಶನ ಆದಮೇಲೆ ಪಕ್ಕದಲ್ಲೇ ಇರುವ ಭವಾನಿ ಮಂಟಪಕ್ಕೆ ಹೋಗಿ ಅಲ್ಲಿರುವ ಶಿವಾಜಿ ಪ್ಯಾಲೇಸನ್ನು ನೋಡಬಹುದು. ಶಿವಾಜಿ ಪ್ಯಾಲೇಸ್ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಾಧ್ಯ ಆದರೆ ಕ್ಯಾಬ್ ಅಥವಾ ಆಟೋವನ್ನು ಬುಕ್ ಮಾಡಿಕೊಂಡು ಮಹಾಲಕ್ಷ್ಮಿ ದೇವಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಜ್ಯೋತಿಬಾ ಟೆಂಪಲ್ಗೆ ಭೇಟಿ ನೀಡಿ. ಈ ದೇವಾಲಯ ಬೆಟ್ಟದ ಮೇಲಿರೋದ್ರಿಂದ ಸುಮಾರು 500 ಮೆಟ್ಲುಗಳನ್ನು ಹತ್ತಬೇಕು. ಆದ್ದರಿಂದ ಆದಷ್ಟು ಬೆಳಿಗ್ಗೆಯೇ ಇಲ್ಲಿಗೆ ಭೇಟಿ ನೀಡಿ. ಜ್ಯೋತಿಬಾ ಟೆಂಪಲ್ ನೋಡಿಕೊಂಡು ಅನಂತರ ನೀವು ಪಂಚ್ಗಂಗಾ ಘಾಟ್ಗೆ ಭೇಟಿ ನೀಡಿ. ಪಂಚ್ಗಂಗಾ ಘಾಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅನೇಕ ಪುರಾತನ ದೇವಾಲಯಗಳು ಈ ಪಂಚ್ಗಂಗಾ ನದಿಯಲ್ಲಿ ಮುಳುಗಿ ಹೋಗಿವೆ. ಈ ಒಂದು ಪಂಚ್ಗಂಗಾ ನದಿಯ ಪಕ್ಕದಲ್ಲೇ ಪುರಾತನ ಶಿವನ ದೇವಾಲಯ ಕೂಡ ಇದೆ. ಅನಂತರ ಪಂಚ್ಗಂಗಾ ಘಾಟಿಂದ ರಂಕಲಾ ಲೇಕ್ಗೆ ಬನ್ನಿ. ರಂಕಲಾ ಲೇಕಲ್ಲಿ ಸಂಜೆಯ ಸೂರ್ಯಾಸ್ತವನ್ನು ನೋಡಬಹುದು. ರಂಕಲಾ ಲೇಕಲ್ಲಿ ಸ್ವಲ್ಪ ಸಮಯ ಕಳೆದು ಅನಂತರ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಡಿನ್ನರನ್ನು ಮುಗಿಸ್ಕೊಂಡು ರಾತ್ರಿ ಟ್ರೈನ್, ಬಸ್ಸಲ್ಲಿ ನೀವು ಬೆಂಗಳೂರಿನ ಕಡೆಗೆ ಹೊರಡಬಹುದು. ಅಥವಾ ನೀವೇನಾದರೂ 2 ದಿನದ ಪ್ರವಾಸಕ್ಕೆ ಕೊಲ್ಲಾಪುರಕ್ಕೆ ಬಂದಿದ್ದರೆ ರಂಕಲಾ ಲೇಕಿಂದ ಬಂದು ರೂಮ್ಗೆ ಫ್ರೆಶ್ ಅಪ್ ಆಗಿ ಸಂಜೆ ಕೊಲ್ಲಾಪುರ ಸಿಟಿಯನ್ನು ಸುತ್ಕೊಂಡು ಬಂದು ಆ ದಿನ ಕೊಲ್ಲಾಪುರದಲ್ಲೇ ರೆಸ್ಟ್ ಮಾಡಬಹುದು. ಆದಷ್ಟು ಬೆಳಗ್ಗೆ ಬೇಗ ಹೊರಟು ಮೊದಲಿಗೆ ಕೋಪೇಶ್ವರ್, ಅನಂತರ ನರಸೋಬಾವಾಡಿಗೆ ಭೇಟಿ ನೀಡಿ ಅಂತಿಮವಾಗಿ ಪಂಢರಾಪುರಕ್ಕೆ ಬಂದು ಪಾಂಡುರಂಗನ ದರ್ಶನವನ್ನು ಮುಗಿಸಿ ಸಾಧ್ಯವಾದರೆ ಪಂಢರಾಪುರದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಹೊರಡಬಹುದು. ಬಸ್ಸಲ್ಲಿ ಹೋಗೋದಾದರೆ ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರದಿಂದ ಬೆಂಗಳೂರಿಗೆ ಹೊರಡಬಹುದು. ಪಂಢರಾಪುರದಿಂದ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಇಲ್ಲ, ಟ್ರೈನ್ ಸಿಗುತ್ತೆ. ಸೊಲ್ಲಾಪುರಕ್ಕೆ ಬಂದರೆ ಸೊಲ್ಲಾಪುರದಿಂದ ಸಾಕಷ್ಟು ಟ್ರೈನ್ಗಳು ಮತ್ತು ಬಸ್ ಎರಡೂ ಕೂಡ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗುತ್ತೆ. ಸೊಲ್ಲಾಪುರದಿಂದ ಬೆಂಗಳೂರಿಗೆ ಹೊರಡಬಹುದು. ಇಲ್ಲಿಗೆ ಕೊಲ್ಹಾಪುರ ಪ್ರವಾಸ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಭೇಟಿಯಾಗೋಣ. ಕರವೀರಪುರ ನಿವಾಸಿನಿ ತಾಯಿ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ.